ಈ ಹೆಣ್ಣು ಮಕ್ಕಳಿಗೆ ಒಂದು ಸಂಶಯ ಬರ್ಲಿಕ್ಕೆ ಆರಂಭ ಆದ್ರೆ ಮತ್ತೆ ಯಾವ ಮಂತ್ರವಾದಿಯೂ ಮಾಟ ಮಾಡಬೇಕು ಅಂತ ಇಲ್ಲ. ನಾನು ಮತ್ತೆ ಹಾಳಾಗ್ಲಿಕ್ಕೆ ಯಾಕೆ ನೀವು ಈ ರೀತಿಯಾಗಿ ಹೇಳುದು? ಯಾವಳೊಬ್ಬಳು ಹಾಗೆ ಸಂಶಯದವಳು ಇದ್ಲಂತೆ. ಯಾವಾಗ ಹೊರಗೆ ಹೋಗಿ ಗಂಡ ಬರ್ಲಿ ಅವನ ಉಡುಗೆ ತೆಗೆದು ನೋಡುದಂತೆ. ಹೌದಾ? ಒಂದು ದಿವಸ ಅಗ್ರಾಚಾರದವನ ಉಡುಗೆಯಲ್ಲಿ ಒಂದು ಕಪ್ಪು ಕೂದಲು ಕಂಡಿತಂತೆ. ಕೂದಲು ಪ್ರಾರಂಭ ಮಾಡಿದ್ರಂತೆ ಇವಳು ಜಗಳ. ಯಾರೋ ಕಪ್ಪು ಕೂದಲನ್ನ ಅವಳ ಬಳಿಗೆ ಹೋಗಿದ್ದೀರಿ ನೀವು? ಸಂಶಯ. ಹೌದು. ಮರು ದಿವಸ ಇವ ಬರುವಾಗ ಮರು ದಿವಸ ಉಡುಗೆಯನ್ನು ಇವಳು ನೋಡುವಾಗ ಅದರಲ್ಲಿ ಬಿಳಿ ಕೂದಲು ಕಂಡಿತಂತೆ. ಯಾರೋ ಬಿಳಿ ಕೂದಲನ್ನ ಅವಳ ಬಳಿಗೆ ಹೋಗಿದ್ದೀನಿ. ಅವತ್ತು ಜಗಳವೇ. ಮರು ದಿವಸ ಬಹಳ ಜಾಗ್ರತೆ ಮಾಡಿ ಬಂದಂತೆ. ಮನೆಗೆ ಬರುವ ಮೊದಲು ಮೂರು ಸಲ ನೋಡಿದಂತೆ ಎಲ್ಲಿಯಾದ್ರೂ ಕೂದಲು ಅಂಟಿಕೊಂಡಿದಂತೆ. ಸಾರ್ವಜನಿಕವಾಗಿ ಹೋಗುವಾಗ ಎಲ್ಲಿಯಾದ್ರೂ ಹೇಳಲಿಕ್ಕೆ ಆಗುದಿಲ್ಲ. ಅವತ್ತು ಇವಳದು ಜಗಳ ನಿಲ್ಲಿಲ್ಲಂತೆ. ಏನು? ಕಪ್ಪು ಕೂದಲು ಇಲ್ಲ, ಬಿಳಿ ಕೂದಲು ಇಲ್ಲ. ಇವತ್ತು ನೀವು ಬೋಳು ತಲೆಯವಳ ಮನೆಗೆ ಹೋಗಿದ್ದೀರಿ. ಜಗಳ ಮಾಡ್ಲಿಕ್ಕೆ ಕಾರಣವೇ ಬೇಡ ಅಂತ ಸಂಶಯ ಒಮ್ಮೆ ಬಂದ್ರೆ ಉಂಟಲ್ಲ ಮತ್ತೆ ಜಗಳವೇ. ಈಗ ನಿನಗೂ ಹಾಗೆ ಸಂಶಯ ಬಂದ. ಈ ಹೆಣ್ಣು ಮಕ್ಕಳಿಗೆ ಒಂದು ಸಂಶಯ ಬರ್ಲಿಕ್ಕೆ ಆರಂಭ ಆದ್ರೆ ಮತ್ತೆ ಯಾವ ಮಂತ್ರವಾದಿಯೂ ಮಾಟ ಮಾಡಬೇಕು ಅಂತ ಇಲ್ಲ. ನಾನು ಮತ್ತೆ ಹಾಳಾಗ್ಲಿಕ್ಕೆ ಯಾಕೆ ನೀವು ಈ ರೀತಿಯಾಗಿ ಹೇಳುದು? ಯಾವಳೊಬ್ಬಳು ಹಾಗೆ ಸಂಶಯದವಳು ಇದ್ಲಂತೆ. ಯಾವಾಗ ಹೊರಗೆ ಹೋಗಿ ಗಂಡ ಬರ್ಲಿ ಅವನ ಉಡುಗೆ ತೆಗೆದು ನೋಡುದಂತೆ. ಹೌದಾ? ಒಂದು ದಿವಸ ಅಗ್ರಾಚಾರದವನ ಉಡುಗೆಯಲ್ಲಿ ಒಂದು ಕಪ್ಪು ಕೂದಲು ಕಂಡಿತಂತೆ. ಕೂದಲು ಪ್ರಾರಂಭ ಮಾಡಿದ್ರಂತೆ ಇವಳು ಜಗಳ. ಯಾರೋ ಕಪ್ಪು ಕೂದಲನ್ನ ಅವಳ ಬಳಿಗೆ ಹೋಗಿದ್ದೀರಿ ನೀವು? ಸಂಶಯ. ಹೌದು. ಮರು ದಿವಸ ಇವ ಬರುವಾಗ ಮರು ದಿವಸ ಉಡುಗೆಯನ್ನು ಇವಳು ನೋಡುವಾಗ ಅದರಲ್ಲಿ ಬಿಳಿ ಕೂದಲು ಕಂಡಿತಂತೆ. ಯಾರೋ ಬಿಳಿ ಕೂದಲನ್ನ ಅವಳ ಬಳಿಗೆ ಹೋಗಿದ್ದೀನಿ. ಅವತ್ತು ಜಗಳವೇ. ಮರು ದಿವಸ ಬಹಳ ಜಾಗ್ರತೆ ಮಾಡಿ ಬಂದಂತೆ. ಮನೆಗೆ ಬರುವ ಮೊದಲು ಮೂರು ಸಲ ನೋಡಿದಂತೆ ಎಲ್ಲಿಯಾದ್ರೂ ಕೂದಲು ಅಂಟಿಕೊಂಡಿದಂತೆ. ಸಾರ್ವಜನಿಕವಾಗಿ ಹೋಗುವಾಗ ಎಲ್ಲಿಯಾದ್ರೂ ಹೇಳಲಿಕ್ಕೆ ಆಗುದಿಲ್ಲ. ಅವತ್ತು ಇವಳದು ಜಗಳ ನಿಲ್ಲಿಲ್ಲಂತೆ. ಏನು? ಕಪ್ಪು ಕೂದಲು ಇಲ್ಲ, ಬಿಳಿ ಕೂದಲು ಇಲ್ಲ. ಇವತ್ತು ನೀವು ಬೋಳು ತಲೆಯವಳ ಮನೆಗೆ ಹೋಗಿದ್ದೀರಿ. ಜಗಳ ಮಾಡ್ಲಿಕ್ಕೆ ಕಾರಣವೇ ಬೇಡ ಅಂತ ಸಂಶಯ ಒಮ್ಮೆ ಬಂದ್ರೆ ಉಂಟಲ್ಲ ಮತ್ತೆ ಜಗಳವೇ. ಈಗ ನಿನಗೂ ಹಾಗೆ ಸಂಶಯ ಬಂದ.